ನಿನ್ನ ನೋಡ್ತಾ ಇದ್ರೆ ನನಗ್ ಅಯ್ಯೋ ಪಾಪ ಅನಿಸ್ತಾ ಇದೆ. ಯಾಕೆ ನಿನಗೆ ಇನ್ನು ಬುದ್ಧಿ ಬಂದಿಲ್ವಾ? ನನಗ್ ಬಂದಿದೆ ರಾಘವೇಂದ್ರ, ಹಾಗೆ ನಾನ್ ನಿನಗ್ ಬುದ್ಧಿ ಕಲ್ಸ್ಬೇಕು ಅಲ್ವಾ? ಕಲ್ಸಿದ ತಕ್ಷಣ ಕಲಿಯೋಕೆ, ಆಡ್ಸಿದ ತಕ್ಷಣ ಆಡೋಕೆ ನಾನು ಹಳೆ ರಾಘವೇಂದ್ರ ಅಲ್ಲ. ನಿನ್ ಮುಂದೆ ನಿಂತಿರೋದು ಹಳೆ ಅನಿತಾ ಅಲ್ಲ, ಹೊಸ ಅನಿತಾ. ಬರೀ ನಿನ್ ಶತ್ರು ಅಲ್ಲ, ನಿನ್ನ ಭವಿಷ್ಯ. ನೋಡೋ, ಹೆಣ್ಣಿಗೆ ಹಠ ಒಳ್ಳೇದಲ್ಲ. ನನಗ್ ಕೆಟ್ಟದನ್ ಮಾಡಿದ್ರು ಪರವಾಗಿಲ್ಲ, ಆದ್ರೆ ನಿನಗ್ ಒಳ್ಳೇದಾಗಕ್ಕೆ ನಾನ್ ಬಿಡಲ್ಲ. ನೀನ್ ಇನ್ನೂ ಈ ರೀತಿ ಇನ್ನೊಬ್ರು ದಾರಿಗೆ ಅಡ್ಡ ಬರೋದು, ಒಳ್ಳೆ ಕೆಲ್ಸಕ್ಕೆ ಕಲ್ಲಾಕದನ್ನ ಬಿಟ್ಟಿಲ್ವಾ? ನನ್ ಜೀವನದ ದಾರಿಗೆ ದೊಡ್ಡ ಬಂಡೆ ಕಲ್ನೆ ಹಾಕಿದ್ಯಾ, ಅದಕ್ಕೆ ಮುಯ್ ತೀರ್ಸ್ಕೊಳೋದ್ ಬೇಡ್ವಾ? ಅಂದ್ರೆ ನೀನು ನನ್ನ ಹಿಂದೆನೆ ಬಿದ್ದಿದ್ಯಾ ಅಂತ ಆಯ್ತು. ನಿನ್ನಂತವ್ರು ಎಷ್ಟೇ ದೂರ ಮಾಡಕ್ ಪ್ರಯತ್ನ ಪಟ್ರು ನಾವು ಹತ್ರನೇ ಆಗ್ತಿರ್ತೀವಿ. ಅವತ್ತು ನಮ್ ಇಬ್ರು ಸಂಬಂಧ ಜಸ್ಟ್ ಒಂದ್ ಅಗ್ರಿಮೆಂಟ್ ಇಂದ ಶುರುವಾಗಿದ್ದು. ಬಟ್ ಇವಾಗ ನಾನು ಅವ್ರ ಜೊತೆಲೆ ಇರ್ಬೇಕು ಅಂತ ಸ್ಟ್ರಾಂಗ್ ಅಗ್ರಿಮೆಂಟ್ ಆಗಿದೆ. ನನ್ನ ಮತ್ತೆ ಝಾನ್ಸಿ ಮೇಡಮ್ ಸಂಬಂಧ ಇನ್ಮೇಲೆ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಇನ್ಮೇಲೆ ಯಾವಾಗ್ಲೂ ಅವ್ರು ನನ್ ಜೊತೆಲೆ, ಅವ್ರ ಪಕ್ಕದಲ್ಲೇ. ಏಯ್, ಸುಳ್ಳು ಹೇಳ್ಬೇಡ ನೀನು. ನಾನು ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಟ್ಟು ಹೋಗ್ಬಾರ್ದು ಅಂತ ಅವರೇ ಡಿಸೈಡ್ ಮಾಡಿ ನನ್ನ ಲಾಕ್ ಮಾಡ್ಕೊಂಡಿದ್ದಾರೆ. ಇನ್ಮೇಲೆ ಅವ್ರಿಗೆ ನಾನೇ ಅಲ್ಲ, ಅವರಿಗೆ ಹಳೆ ನೆನಪನ್ನ ಹೇಗ್ ತರಿಸ್ಬೇಕು, ಈ ತಾಳಿನ ಹೇಗ್ ಕಟ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ನೀನೇ ಅಲ್ಲ, ನಿನ್ನಂತವ್ರು 10 ಜನ 100 ಜನ ಬಂದ್ರು ನಮ್ಮಿಬ್ರನ್ನ ದೂರ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಇನ್ಮೇಲಾದ್ರೂ ನಮ್ ದಾರಿಗೆ ಅಡ್ಡ ಬರೋದ್ ಬಿಟ್ಟು ನಿನ್ ಜೀವನದ ದಾರಿನ ನೋಡ್ಕೊ. ಹೋಗ್ ಸೈಡ್ಗೆ. ಇವ್ನು ಅವಳ ಹತ್ರ ಕೆಲ್ಸಕ್ಕೆ ಸೇರೋದಕ್ಕೆ ಹೇಗ್ ಸಾಧ್ಯ? ಇಲ್ಲ, ಅವಳು ಅವನಿಗೆ ಕೆಲ್ಸ ಕೊಡೋದಕ್ಕೆ ಸಾಧ್ಯ ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ಹಲೋ 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 ಮಿಥುನ್, ಅಮ್ಮ, ಆಫೀಸಿಂದ ಬಂದಾಗಿಂದ ನೋಡ್ತಾ ಇದ್ದೀನಿ, ಪಲ್ಲವಿ ಎಲ್ಲ ಕಾಣ್ತಾ ಇಲ್ವಲ್ಲ? ಅವಳು ತವ್ರ ಮನೆಗೆ ಹೋಗಿದ್ದಳು ಕಣೋ. ತವ್ರ ಮನೆಗ? ಯಾಕಮ್ಮ, ಅಂತದೇನಾಯ್ತು ಇವಾಗ? ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತಾನೆ ಅವಳಲ್ಲಿ ಕಳಿಸ್ಕೊಟ್ಟಿರೋದು ಮಿಥುನ್. ಅವಳಷ್ಟೇ ಅಲ್ಲ, ಈಗ ನೀನು ಅಲ್ಲಿಗೆ ಹೋಗ್ತಿದ್ಯಾ. ನಾನುನಾ? ಯಾಕಮ್ಮ? ನೀವಿಬ್ರು ಶಾಂತಿ ಮುಹೂರ್ತಕ್ಕೆ ಪಲ್ಲವಿ ಮನೇಲೆ ಎಲ್ಲಾ ವ್ಯವಸ್ಥೆ ಮಾಡಿದೀವಿ, ಅದಕ್ಕೆ ನೀನ್ ಅಲ್ಲಿಗೆ ಹೋಗ್ಬಿಟ್ ಬಾ. ಏನ್ ಹೇಳ್ತಿದ್ದೀರಾ? ಹೌದು ಮಿಥುನ್, ಅನಿತಾ ಜೀವನ ಸರಿ ಹೋಗ್ಲಿಲ್ಲ ಅಂತ ನಿನ್ ಜೀವನನು ಹಾಳಾಗೋದ್ ಬೇಡ. ಅದಕ್ಕೆ ಇದ್ರಿಂದ ಅನಿತಾ ಮನ್ಸಿಗೂ ನೋವಾಗ್ಬಾರ್ದು ಅಂತ ಈ ತೀರ್ಮಾನ ಮಾಡಿದ್ವಿ. ನೋಡು ಮಿಥುನ್, ಯಾವುದೇ ಕಾರಣಕ್ಕೂ ಅನಿತಾಗೆ ಈ ವಿಷಯ ಗೊತ್ತಾಗೋದ್ ಬೇಡ. ಯಾಕಂದ್ರೆ ನಿಮ್ಮಿಬ್ರಲ್ಲಿ ಯಾರಿಗ್ ನೋವಾದ್ರೂ ನಮ್ ಕೈಲಿ ಸಹಿಸ್ಕೊಳಕ್ ಆಗಲ್ಲಪ್ಪ. ನನಗೆ ಅರ್ಥ ಆಗತ್ತಪ್ಪ, ಅದ್ರ ಬಗ್ಗೆ ನನಗೂ ಕನ್ಸರ್ನ್ ಇದೆ. ನಾನ್ ಮ್ಯಾನೇಜ್ ಮಾಡ್ತೀನಿ ಬಿಡಿ. ಆಮೇಲೆ ಇನ್ನೊಂದ್ ಮಾತು ಮಿಥುನ್, ಈಗ ನೀನ್ ಹೋಗ್ತಿರೋದು ಕಂಪ್ನಿ ಕೆಲಸದ ಮೇಲೆ ಬಾಂಬೆಗೆ ಅನ್ನೋ ತರ ಇರ್ಬೇಕು. ಯಾವುದೇ ಕಾರಣಕ್ಕೂ ನೀನ್ ಪಲ್ಲವಿ ಮನೇಲಿರೋ ವಿಷಯ ಅನಿತಾ ಕಿವಿಗ್ ಬೀಳ್ಬಾರ್ದು. ಡೋಂಟ್ ವರಿ ಅಮ್ಮ, ಅದನ್ನ ನಾನು ನೋಡ್ಕೊಂತೀನಿ. ಸರಿ ಸರಿ, ಬೇಗ ರೆಡಿಯಾಗಿ ಹೊರಡು. ಸರಿಯಪ್ಪ. ಮನುಷ್ಯ ಬಯಸೋದೇ ಒಂದು, ಆಗೋದೇ ಇನ್ನೊಂದು ಅಲ್ವಾ ತುಳಸಿ? ವಾಟ್ ಡು ಯು ಮೀನ್ ನಾಗಾರ್ಜುನ್? ಐ ಮೀನ್ ಡೆಸ್ಟಿನಿ ಅನ್ನೋದೊಂದು ಇರುತ್ತೆ, ಎಲ್ಲ ಹಾಗೇ ನಡೆಯುತ್ತೆ ಅಂತ ಹೇಳ್ತಾ ಇದ್ದೀನಿ. ಓರ್ಸ್ ಆಗಿದೆ ಅಂತ ಅವನ್ನ ದೂರ ಮಾಡಕ್ ನೀನ್ ನೋಡಿ, ಆದ್ರೆ ರಾಘವೇಂದ್ರ ಡ್ರೈವರ್ ಆಗಿ ಹತ್ರಕ್ಕೆ ಬಂದಿದ್ದಾನೆ. ಅವನ್ ಎಷ್ಟೇ ಹತ್ರಕ್ ಬಂದ್ರು ಒಂದಾಗೋದಿಕ್ಕೆ ನಾನ್ ಬಿಟ್ಕೊಡಲ್ಲ. ಆ ರಾಘವೇಂದ್ರನ ಫಿಕ್ಸ್ ಅಂತ ಅವಳು ಹಣೆಲೇ ಬರ್ದಿರ್ಬೇಕಾದ್ರೆ ನೀನ್ ಏನ್ ಮಾಡ್ತೀಯ ತುಳಸಿ? ಬದಲಾಯಿಸ್ತೀನಿ. ಆ ಹಣೆ ಬರನ ತಿದ್ದಿ ನನಗೇನ್ ಬೇಕೋ ಅದನ್ನೇ ಬರಿತೀನಿ. ತಿದ್ದುಪಡಿ ಮಾಡೋದಕ್ಕೆ ಅದು ಮನುಷ್ಯ ರೆಡಿ ಮಾಡಿರೋ ಅಗ್ರಿಮೆಂಟ್ ಅಲ್ಲ ತುಳಸಿ, ಹೀಗೆ ಆಗ್ಬೇಕು ಅಂತ ಬರ್ದಿಟ್ಟಿರೋ ಕಮಿಟ್ಮೆಂಟು. ಅದನ್ನ ಬದಲಾಯಿಸಬಾರ್ದು ಅನ್ನೋದೇ ಅವನು ಕೊಟ್ಟಿರೋ ಜಡ್ಜ್ಮೆಂಟ್. ಅದನ್ನ ಬದಲಾಯಿಸಕ್ ನಿಮ್ಮಂತವ್ರ ಕೈಲಾಗದೆ ಇರ್ಬೋದು ನಾಗಾರ್ಜುನ್, ಆದ್ರೆ ಝಾನ್ಸಿ ವಿಚಾರದಲ್ಲಿ ನಾನೇನ್ ಅನ್ಕೊಂಡಿದ್ದೀನೋ ಅದೇ ಆಗತ್ತೆ. ಅವಳ ಮೇಲೆ ಅವನ್ ನೆರಳು ಬೀಳಕ್ಕೂ ಬಿಡಲ್ಲ ಅಂತ ಹೇಳಿದೆ. ಅವನನ್ನ ಈ ಮನೆ ಹತ್ರ ಸುಳಿಯೋಕ್ಕೂ ಅವಕಾಶ ಕೊಡಲ್ಲ ಅಂತ ತುಂಬಾ ಪ್ರಯತ್ನ ಪಟ್ಟೆ. ಆದ್ರೆ ಏನಾಯ್ತು, ನಿನ್ ಎಲ್ಲಾ ಪ್ರಯತ್ನ ಮೀರಿ ಅವನು ಅವಳ ಹತ್ರನೇ ಕೆಲ್ಸಕ್ಕೆ ಸೇರ್ಕೊಂಡ. ಕೆಲ್ಸಕ್ ಸೇರಿದ ತಕ್ಷಣ ನಮ್ ಝಾನ್ಸಿ ಮನ್ಸನ್ನ ಗೆಲ್ಲೋದಿಕ್ಕಾಗಲ್ಲ, ಈ ಮನೇಲಿ ಸ್ಥಾನ ಪಡ್ಕೊಳ್ಳೋದಿಕ್ಕೂ ಆಗಲ್ಲ. ಆಗಲ್ಲ ಅಂತ ನೀನ್ ಹೇಳ್ತಾ ಇದೀಯ ತುಳಸಿ, ಆದ್ರೆ ಅವನಂತೂ
ಅವನು ಪ್ರಯತ್ನ ಶುರು ಮಾಡಿ ಆಯ್ತಲ್ಲ. ಝಾನ್ಸಿ ಅವಳಿಗೆ ಗೊತ್ತಿಲ್ಲದೆ ಅವನಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟಿರ್ಬೋದು, ಆದ್ರೆ ಗೊತ್ತಿದ್ದು ಅವನನ್ನ ನಾನು ಇರೋದಕ್ಕೆ ಬಿಡಲ್ಲ. ಅವನು ಆಲ್ರೆಡಿ ಸೇರ್ಕೊಂಡು ಆಗಿದೆ ಮಾಮ್. ನೀನ್ ಇವಾಗ ಏನ್ ಮಾಡ್ತೀಯ ಅದನ್ನ ಹೇಳು. ಅವಳಿಗೆ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋದು ಗೊತ್ತು, ಆದ್ರೆ ಅದನ್ನ ಹೆಂಗೆ ಕಿತ್ತಾಕ್ಬೇಕು ಅಂತ ನನಗ್ ಗೊತ್ತು. ಈಗ್ಲೇ ಆ ಕೆಲಸ ಮಾಡ್ತೀನಿ. ಲಕ್ಷ್ಮೀಕಾಂತ್ ಕಂಪ್ನಿಯಿಂದ ಫೋನ್ ಮಾಡಿದ್ದ. ಸಿಟ್ ಮಾಡ್ಬೇಡಮ್ಮ, ಒಳ್ಳೆ ಕೆಲ್ಸಗಾರ ಅವನು. ಸ್ವಲ್ಪ ನೈಸಾಗಿ ಮಾತಾಡಿ ಕೆಲಸ ತಗೋ. ಓಹ್, ಇಬ್ರು ಇಲ್ಲೇ ಇದ್ದೀರಾ? ಯಾಕೆ? ಅದು ಝಾನ್ಸಿ, ಏನಿಲ್ಲಮ್ಮ, ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಿತ್ತು. ಏನ್ ಹೇಳಿ? ನೀನು ಡ್ರೈವರ್ ಆಗಿ ಒಬ್ಬನ ಅಪಾಯಿಂಟ್ ಮಾಡ್ಕೊಂಡಿದ್ಯಾ ಅಲ್ವಾ? ಮಾಡ್ಕೊಂಡಿದೀನಿ. ಅದಕ್ಕೇನೀಗ? ಅವನನ್ನ ನೋಡಿದ್ರೆ ಯಾಕೋ ಸರಿ ಇಲ್ಲ ಅಂತ ಅನ್ಸ್ತಾ ಇದೆ. ಹೌದಾ ಅತ್ತೆ? ಅದಕ್ ನನಗೇನ್ ಮಾಡ್ಬೇಕು? ಸರಿ ಇಲ್ದೇ ಇರೋರ್ನ ದೂರ ಇಡ್ಬೇಕು ಕಣಮ್ಮ. ಹೌದಲ್ವಾ ಅತ್ತೆ? ತಾತ, ನೀವೊಂದ್ ಕೆಲ್ಸ ಮಾಡಿ. ಅದೇನ್ ಹೇಳಮ್ಮ? ನಿಮ್ ಮಗ್ಳು ಸರಿ ಇಲ್ಲ ಅನ್ನೋದು ಮೊದ್ಲಿಂದಾನು ನಿಮ್ಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಆದ್ರೆ ಯಾಕೆ ಹತ್ರ ಸೇರ್ಸಿದ್ದೀರಾ? ಅವ್ರ ಪ್ರಕಾರನೇ ಅವ್ರನ್ನ ದೂರ ಇಡ್ಬೇಕು ತಾ? ಝಾನ್ಸಿ, ನಾನಿಮ್ ಅತ್ತೆ ಕಣೆ. ಅತ್ತೆ ಅಲ್ಲ, ಸೋದ್ರತ್ತೆ. ನೀವ್ ಎಷ್ಟಲ್ಲಿರ್ಬೇಕೋ ಅಷ್ಟಲ್ಲಿದ್ರೆ ಬೆಟರ್. ಅದ್ ಹಾಗಲ್ವೇ, ಅವನ್ನ ನೋಡಿದ್ರೆ ಏನೋ ಒಂಥರ ನೆಗೆಟಿವ್ ಫೀಲ್ ಆಗ್ತಾ ಇದೆ. ದುಷ್ಟನ್ನು ಕಂಡ್ರೆ ದೂರ ಇಡು ಅಂತ ಹೇಳಲ್ವಾ? ಅತ್ತೆ, ಈ ಝಾನ್ಸಿ ಕ್ಯಾರೆಕ್ಟರ್ ಮತ್ತೆ ಕ್ಯಾಟಗರಿ ಎರಡೂ ಬೇರೆ. ದುಷ್ಟರ್ ಕಂಡ್ರೆ ದೂರ ಇಡಲ್ಲ, ಹತ್ತಿರದಲ್ಲೇ ಇಟ್ಕೊಂಡು ಪಾಠ ಕಲಿಸ್ತೀನಿ. ಅವನ ಮಾತುಕತೆ, ಅವನ ನಡವಳಿಕೆ ಯಾವ್ದ್ರಲ್ಲೂ ಒಂದು ಪಾಸಿಟಿವ್ ಕ್ಯಾರೆಕ್ಟರ್ ಕಾಣಿಸ್ತಾ ಇಲ್ಲ. ನಿಮ್ ಮಗನ್ ಮಾತುಕತೆ ನಡವಳಿಕೆಲೂ ಅಷ್ಟೇ. ನನ್ಗೆ ಯಾವ್ದೇ ರೀತಿ ಪಾಸಿಟಿವ್ ಫೀಲೇ ಬರಲ್ಲ. ನೋಡು ಝಾನ್ಸಿ, ನನ್ ಮಗನ್ ವಿಷಯನೇ ಬೇರೆ, ಅವನ ವಿಷಯನೇ ಬೇರೆ. ಇರ್ಬೋದು, ಆದ್ರೆ ಇಬ್ರು ಗಂಡಸ್ರೆ ತಾನೆ. ನನ್ ಪ್ರಕಾರ ಗಂಡಸ್ರೆಲ್ಲ ಒಂದೇನೆ. ಗಾಡ್ ಝಾನ್ಸಿ, ನನಗ್ ಹೇಗ್ ಅರ್ಥ ಮಾಡಿಸ್ಲಿ? ಅವನ್ ಪ್ರತಿ ಮಾತಲ್ಲೂ ಕೊಬ್ಬು ದುರಂಕಾರನೇ ತುಂಬಿಕೊಂಡಿದೆ. ಅದನ್ನ ಕರಗಿಸ್ಬೇಕಂತಾನೆ ನಾನ್ ಅವನನ್ನ ಡ್ರೈವರ್ ಆಗಿ ಅಪಾಯಿಂಟ್ ಮಾಡ್ಕೊಂಡಿರೋದು. ಅಷ್ಟಕ್ಕೂ ಅತ್ತೆ, ಡ್ರೈವರ್ ಆಗಿ ಯಾರನ್ನ ಇಟ್ಕೋಬೇಕು, ಗಂಡನಾಗಿ ಯಾರನ್ನ ಕಟ್ಕೋಬೇಕು ಅನ್ನೋದು ನನಗ್ ಬಿಟ್ಟಿತ್ತು. ಅದು ನನ್ನ ಇಷ್ಟ, ನನ್ನ ಆಯ್ಕೆ ಅಂದ್ಮೇಲೆ ಅದನ್ನ ಕೇಳೋ ರೈಟ್ಸ್ ಯಾರಿಗೂ ಇಲ್ಲ. ಸೊ ನೀವ್ ಅದನ್ನ ಕೇಳೋ ಪ್ರಯತ್ನ ಕೂಡ ಮಾಡೋದಕ್ ಹೋಗ್ಬೇಡಿ. ಅಪ್ಪ, ಇರಮ್ಮ, ಹೇಳೋದು ಕೇಳೋದಕ್ಕೆ ಯಾವುದಕ್ಕೂ ರೈಟ್ಸ್ ಇಲ್ಲ ಅಂತ ಹೇಳಿ ಹೋದ್ಲಲ್ಲಮ್ಮ. ಅದು ನಿನಗೆ ಮಾತ್ರ ಹೇಳಿದ್ದಲ್ಲ, ನನ್ನನ್ನು ಸೇರಿಸ್ಕೊಂಡು ಹೇಳಿರೋದು. ಆದ್ರಿಂದ ನೀನು ಇದಕ್ಕೆಲ್ಲ ಹೆಚ್ಚು ತಲೆ ಕೆಡಿಸ್ಕೋಬೇಡಮ್ಮ. ಭಗವಂತ ನೀನೇ ಕಾಪಾಡಪ್ಪ. ಅಂತೂ ಇಂತೂ ಅತ್ಗೆಗೆ ಹತ್ರ ಆಗೋ ಕೆಲಸ ಶುರು ಆಯ್ತಲ್ಲ, ಅಷ್ಟು ಸಾಕ್ ಬಿಡೋಣ. ಒಂದ್ ಥರದಲ್ಲಿ ಖುಷಿ ಆಗುತ್ತೆ. ಇನ್ನೊಂದ್ ಕಡೆ ಈ ನಾಟಕದ ಜೀವನ ಎಲ್ಲಿ ಹೋಗಿ ಮುಟ್ಟುತ್ತೋ ಅಂತ ಆತಂಕನೂ ಆಗ್ತಾ ಇದೆ. ಜೀವನನೇ ಒಂಥರ ನಾಟಕ ಅಲ್ವಾ ದೊಡ್ಡಪ್ಪ? ನಮಗೆ ಗೊತ್ತಿಲ್ಲದೆ ನಮಗ್ ಸಿಕ್ಕಿರೋ ಪಾತ್ರನ ನಾವು ನಿಭಾಯಿಸ್ತಾ ಇರ್ತೀವಿ. ಮೇಲಿರೋ ಸೂತ್ರಧಾರ ಆಡಿಸ್ದಂಗೆ ನಾವು ಆಡ್ತಿರ್ತೀವಿ ಅಷ್ಟೇ. ಆದ್ರೆ ಒಂದು ವ್ಯತ್ಯಾಸ ಏನು ಅಂದ್ರೆ, ಅವನು ಆಡಿಸ್ತಿರೋದ್ ನಾಟಕ ಅಂತ ನಮಗ್ ಗೊತ್ತಾಗಲ್ಲ, ಆದ್ರೆ ನಾವು ಆಡ್ತಿರೋದ್ ನಾಟಕ ಅಂತ ನಮಗ್ ಗೊತ್ತಾಗತ್ತಷ್ಟೆ. ನಿಜ ಕಣೋ, ಆದ್ರೆ ಗೊತ್ತಿಲ್ದೆ ಆಡೋ ನಾಟಕದಲ್ಲಿ ಮುಂದೇನಾಗತ್ತೆ ಅನ್ನೋ ಅರಿವಿರೋದಿಲ್ಲ. ಇಲ್ಲಿ ಸ್ವಲ್ಪ ತಪ್ಪಾದ್ರೂ ಮುಂದೆ ಏನ್ ಅನಾಹುತ ಆಗ್ಬೋದು ಅನ್ನೋದು ಗೊತ್ತಿದೆ ಅಲ್ವಪ್ಪ? ಅಜ್ಜಿ, ನಾವ್ ಯಾವ ಉದ್ದೇಶಕ್ಕೋಸ್ಕರ ನಾಟಕ ಆಡ್ತಿದೀವಿ ಅನ್ನೋದಷ್ಟೇ ಮುಖ್ಯ ಆಗತ್ತೆ. ಪಾಂಡವರು 14 ವರ್ಷ ವನವಾಸ ಮುಗಿಸ್ಕೊಂಡು 1 ವರ್ಷ ಅಜ್ಞಾತವಾಸವನ್ನ ಮುಗಿಸ್ಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ಅವ್ರು ನಾಟಕ ಮಾಡ್ಬೇಕು ಅಂತ ಗೊತ್ತಿದ್ರು, ಅವ್ರು ಒಪ್ಕೊಂಡ್ರು. ನಾನಾ ವೇಷ ಹಾಕೊಂಡು ಆ 1 ವರ್ಷ ಕಳೀಲಿಲ್ವಾ ಅಜ್ಜಿ? ಹಾಗೆ ಇದು ನನ್ನ ಅಜ್ಞಾತವಾಸ ಅಂತ ಅನ್ಕೊಂತೀನಿ. ಈ ಅಜ್ಞಾತವಾಸದಿಂದ ಒಳ್ಳೇದಾದ್ರೆ ಸಾಕಪ್ಪ ರಾಘು. ಒಂದೊಳ್ಳೆ ಉದ್ದೇಶಕ್ಕೋಸ್ಕರ ಅಥವಾ ಸತ್ಯನ ಗೆಲ್ಸೋದಕ್ಕೋಸ್ಕರ ನಾಟಕ ಮಾಡಿದ್ರು, 100 ಸುಳ್ಳು ಹೇಳಿದ್ರು ತಪ್ಪಿಲ್ಲ. ಅದನ್ನ ನಾನು ಇವಾಗ ಅರ್ಥ ಮಾಡ್ಕೊಂಡಿದ್ದೀನಿ.
ಹಾಗೆ ಸತ್ಯನ ಸೋಲ್ಸೋದಿಕ್ಕೆ ಒಂದೇ ಒಂದು ಸುಳ್ಳು ಹೇಳಿದ್ರು ಅಪರಾಧ ಅಂತ ನಾನು ಅನ್ಕೊಂಡಿದ್ದೆ. ಸತ್ಯನ ಗೆಲ್ಸೋದಕ್ಕೋಸ್ಕರ ಪ್ರಯತ್ನ ಮಾಡ್ತೀನಿ. ಅದು ಕೆಟ್ಟದಾಗತ್ತ ದೊಡ್ಡಪ್ಪ? ಇಲ್ಲ ಕಣಪ್ಪ, ನೀನೇನೇ ಮಾಡಿದ್ರು ಅದ್ರಲ್ಲಿ ನ್ಯಾಯ ಇರುತ್ತೆ. ಖಂಡಿತ ಇದ್ರಿಂದ ಒಳ್ಳೇದಾಗತ್ತೆ ಅನ್ನೋ ನಂಬಿಕೆ ನನ್. ಹೌದಣ್ಣ, ನಿನ್ನ ಈ ಪ್ರಾಮಾಣಿಕ ಪ್ರಯತ್ನಕ್ಕೆ ಖಂಡಿತ ಫಲ ಸಿಕ್ಕೇ ಸಿಗುತ್ತೆ. ನಿನ್ನಲ್ಲಾಗಿರೋ ಈ ಬದಲಾವಣೆಯಿಂದ ಒಳ್ಳೇದಾಗೇ ಆಗುತ್ತೆ. ಅವನಲ್ಲಾಗಿರೋ ಈ ಬದಲಾವಣೆಯಿಂದ ಅವನಿಗೆ ಮಾತ್ರ ಅಲ್ಲ, ಅವನ್ ಸುತ್ತಮುತ್ತ ಇರೋರ್ಗೆ, ಈ ಮನೆಯವ್ರಿಗೆ, ಎಲ್ಲರಿಗೂ ಒಳ್ಳೇದಾಗ್ತಾ ಇದೆ. ನಿನ್ನ ಮಾತು ಸತ್ಯ ಕಣಮ್ಮ. ನಮ್ಮ ರಾಘುಲ್ ಆಗಿರೋ ಬದಲಾವಣೆಯಿಂದ ಪಲ್ಲವಿ ಜೀವನ ಸರಿ ಹೋಯ್ತು. ಒಟ್ಟಿನಲ್ಲಿ ಏನಾಗಬೇಕೋ ಅದು ಅವಳ ಜೀವನದಲ್ಲಿ ಆಗ್ತಾ ಇದೆ. ಈ ಬದಲಾವಣೆ ಎಲ್ಲರ ಮನಸ್ಸಲ್ಲೂ ಸಕಾರಾತ್ಮಕ ಚಿಂತನೆಗೆ ದಾರಿ ಮಾಡಿಕೊಟ್ಟಿದೆ. ಇವಾಗ ಆ ವಿಷಯದ ಬಗ್ಗೆ ಡಿಸ್ಕಸ್ ಮಾಡೋದು ಬೇಡ, ಆಗ್ಬೇಕಾಗಿರೋದ್ರ ಕಡೆ ಗಮನ ಕೊಡೋಣ. ಸರಿ ಪಲ್ಲವಿ, ಮಿಥುನ್ಗೆ ಕಾಲ್ ಮಾಡಿದ್ದ? ಎಲ್ಲಿದ್ದಾರಂತೆ? ಅವರು ಹೊರಟಿದಾರಂತಣ್ಣ. ಸರಿ ಪಲ್ಲವಿ, ನೀನು ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನಿನ್ನಂತ ಅಣ್ಣ ಸಿಕ್ಕಿರ್ಬೇಕಾದ್ರೆ ನಮಗ್ ಸಂತೋಷಕ್ಕೆ ಏನ್ ಅಣ್ಣ ಕೊಡ್ತೆ? ರಾಘು, ನಿನ್ನಂತ ಮಗ ಮನೇಲಿ ಒಬ್ಬ ಇದ್ರೆ ಸಾಕು ಕಣೋ. ಸಂತೋಷ ನೆಮ್ಮದಿ ಮನೇಲಿ ತುಂಬಿ ತುಳುತ್ತಿರುತ್ತೆ. ಹೇಳನಿತಾ? ಸಾರಿ ಜಾನ್ಸಿ, ಇಷ್ಟೊತ್ನಲ್ಲಿ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡ್ತಿದ್ದೀನಿ ಅನ್ಸುತ್ತೆ. ಹಾಗೇನೂ ಇಲ್ಲ, ಹೇಳು. ಏನಿಲ್ಲ ಜಾನ್ಸಿ, ನೀನೊಂದು ಫೋಟೋ ನೋಡ್ದ, ಅವನಿಗೆ ತಕ್ಕ ಪಾಠ ಕಲಿಸ್ತೀಯಾ ಅಂತ ಕೇಳೋದಕ್ಕೆ ಫೋನ್ ಮಾಡಿದೆ. ಡೋಂಟ್ ವರಿ ಅನಿತಾ, ನೀನ್ ಅವನನ್ನ ಕ್ಷಮಿಸ್ಬೋದು, ಬೇಕಿದ್ರೆ ಕರ್ಮನೂ ಅವನನ್ನ ಬಿಡ್ಬೋದು. ಬಟ್ ಈ ಜಾನ್ಸಿ ಅವನನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ. ಅವನಿಗೆ ಹೆಣ್ಣು ಅಂದ್ರೆ ಏನು, ಅವಳು ಮನ್ಸ್ ಮಾಡಿದ್ರೆ ಏನ್ ಮಾಡ್ಬೋದು ಅನ್ನೋದನ್ನ ಅರ್ಥ ಮಾಡಿಸ್ತೀನಿ. ನಿನಗ್ ಮಾಡಿರೋ ಅನ್ಯಾಯಕ್ಕೆ ಪಶ್ಚಾತ್ತಾಪ ಪಡೋ ಹಾಗೆ ಮಾಡೇ ಮಾಡ್ತೀನಿ. ಅವ್ನು ನಿನ್ ಕಣ್ಮುಂದೆ ಬಂದೆ ನೀನ್ ಹಾಗೆ ಮಾಡ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು ಜಾನ್ಸಿ. ಆದ್ರೆ ನಿನ್ ಕೆಲ್ಸಗಳ ಮಧ್ಯ ನೀನ್ ಅವನ್ನ ಎಲ್ಲಿ ಅಂತ ಹುಡ್ಕೊಂಡು ಹೋಗ್ತೀಯ ಹೇಳು? ಪ್ರಪಂಚ ತುಂಬಾ ಚಿಕ್ಕದು ಅನಿತಾ. ಪಾಪದ್ ಕೂಡ ತುಂಬಿದಾಗ ನಾವ್ ಅವ್ರನ್ನ ಹುಡ್ಕೊಂಡು ಹೋಗೋದೇನ್ ಬೇಕಾಗಿಲ್ಲ, ಅವರೇ ನಮ್ಮನ್ನ ಹುಡ್ಕೊಂಡ್ ಬರ್ತಾರೆ ಅಂತ ಎಲ್ಲೋ ಕೇಳಿದ್ದೀನಿ. ಆ ಮಾತು ಅವನ್ ವಿಷಯದಲ್ಲಿ ನಿಜ ಆಯ್ತು, ಯಾಕಂದ್ರೆ ಅವನು ಆಲ್ರೆಡಿ ಬಂದು ಆಯ್ತು. ಹೌದಾ? ಹಾಗಿದ್ರೆ ಅವ್ನ್ ಎಲ್ಲಿದ್ದಾನೆ ಅಂತ ನಿನಗೆ ಗೊತ್ತಾಯ್ತಾ? ಇನ್ ಮುಂದೆ ಅವ್ನ್ ಎಲ್ಲೋ ಅಲ್ಲ ಅನಿತಾ, ನನ್ ಪಕ್ಕದಲ್ಲೇ, ನನ್ ಜೊತೆಲೇ ಇರ್ತಾನೆ. ನನಗೆ ಅರ್ಥ ಆಗ್ಲಿಲ್ಲ ಜಾನ್ಸಿ. ಅವನ್ ಕೊಬ್ಬು ದುರಹಂಕಾರನೆಲ್ಲ ಕರಗಿಸಿ ಅವನು ಪಾಠ ಕಲ್ಸ್ಬೇಕಂತಾನೆ ನನ್ ಡ್ರೈವರ್ ಆಗಿ ಅಪಾಯಿಂಟ್ ಮಾಡ್ಕೊಂಡಿದ್ದೀನಿ. ಜಾನ್ಸಿ, ಹೋಗಿ ಹೋಗಿ ಅಂತವನಿಗೆ ಕೆಲ್ಸ ಕೊಟ್ಟಿದ್ಯಾ? ನಿನಗೆ ಅವನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಅವನಿಗೆ ಜಾನ್ಸಿ ಬಗ್ಗೆ ಗೊತ್ತಿಲ್ಲ ಅನಿತಾ, ನೋಡ್ತಿರು. ಅವನಿಗೆ ಪ್ರತಿ ದಿನ ಪ್ರತಿ ಕ್ಷಣ ನರ್ಕ ತೋರಿಸ್ತೀನಿ. ಅವನಿನ್ ಯಾವತ್ತೂ ಹೆಣ್ಣಿನ ಬಗ್ಗೆ ಕೇವಲವಾಗಿ ಯೋಚನೆ ಮಾಡಬಾರ್ದು, ಹಾಗ್ ಮಾಡ್ತೀನಿ. ಆದ್ರೂ ಜಾನ್ಸಿ, ಡೋಂಟ್ ವರಿ ಅನಿತಾ, ನಾನ್ ಅವನಿಗೆ ಕೊಡೋ ಟಾರ್ಚರ್ಗೆ ಅವ್ನ್ ನಿನ್ನ ಹತ್ರ ಬಂದು ನಾನ್ ತಪ್ಪು ಮಾಡ್ಬಿಟ್ಟೆ, ನನ್ನ ಕ್ಷಮಿಸ್ಬಿಡು ಅಂತ ಕೇಳಿದ್ರು ಆಶ್ಚರ್ಯ ಇಲ್ಲ. ಅವನಿಗೆ ಪಾಠ ಕಲ್ಸೋ ಜವಾಬ್ದಾರಿ ನಂದು. ಇನ್ಮೇಲೆ ನೀನು ಅವನನ್ನ ಮೈಂಡಿಂದ ಡಿಲೀಟ್ ಮಾಡಿ ಆರಾಮಾಗಿರು. ಅವನನ್ನ ಮಾತ್ರ ಯಾವುದೇ ಕಾರಣಕ್ಕೂ ಬಿಡಲ್ಲ. ಪಲ್ಲವಿ, ಪಲ್ಲವಿ ಎಲ್ಲೇ ಇದ್ಯಾ? ತಾರಾ, ಮತ್ತೆ ಏನಾಯ್ತು ಇವಳಿಗೆ? ಯಾಕೆ ಕೂಗಾಡ್ತಾ ಇದ್ದಾಳೆ? ರೀ, ಮಗು ಆದ್ರೆ ಹೊಟ್ಟೆ ಹಸಿವಿಗಳ್ತಿದೆ ಅಂತ ಹೇಳ್ಬೋದು. ಇವಳು ಬೆಳೆದ್ ನಿಂತಿದ್ದಾಳೆ, ಏನು ಅಂತ ಕಾರಣ ಹೇಳಿರಿ. ಎಷ್ಟ್ ಕಿರ್ಚಿದ್ರು ಮಾತಾಡ್ದೆ ಎಲ್ಲೇ ಸಾಯ್ತಾ ಇದ್ಯಾ? ಅನಿತಾ, ಅವಳ ಮನೇಲಿದ್ರಲ್ವನೇ ಮಾತಾಡೋದು. ಅವಳ ತವ್ರ ಮನೆಗೆ ಹೋಗಿದ್ದಾಳೆ. ವಾವ್, ಸೂಪರ್ ಅಮ್ಮ. ಅವಳನ್ನ ತವ್ರ ಮನೆಗೆ ಕಳ್ಸ್ಬಿಟ್ರಾ? ತುಂಬಾ ಒಳ್ಳೆ ಕೆಲಸ ಮಾಡಿದೀರಾ. ಅವಳು ತವ್ರ ಮನೆಗೆ ಸೇರಿರೋದನ್ನ ನೋಡಿ ಆ ರಾಘವೇಂದ್ರ ಕೊರಗ್ಬೇಕು. ನನ್ ತಂಗಿ ತವ್ರಿಗ್ ಬಂದು ಅಂತ ಪ್ರತಿದಿನ ನರಳಾಡ್ಬೇಕು. ಇವತ್ತಮ್ಮ ನೀವ್ ನಿಜವಾಗ್ಲೂ ನನ್ನ ಅರ್ಥ ಮಾಡ್ಕೊಬಿಟ್ರಿ. ಅದು ಹಾಗಲ್ಲಮ್ಮ. ಅಣ್ಣನ್ ಜೀವನದ ಬಗ್ಗೆ ನೀವಾಗ್ಲಿ ಅವನಾಗ್ಲಿ ಯೋಚನೆ ಮಾಡಕ್ ಬೇಡ. ಅವನಿಗೆ ನಾವು ಬೇರೆ ಕಡೆ ಹುಡುಗಿ ನೋಡಿ ಮದ್ವೆ ಮಾಡ್ಸೋಣ. ನಾನ್ ಅವನ ಹತ್ರ ಮಾತಾಡ್ತೀನಿ.
ಅಣ್ಣ ಎಲ್ಲಿ? ಅಣ್ಣ ಅಣ್ಣ ಪುಟ ಅವನು ಪ್ರಾಜೆಕ್ಟ್ ವಿಷಯವಾಗಿ ಬಾಂಬೆಗೆ ಅಂತ ಹೋಗಿದ್ದಾನಮ್ಮ. ಹೋ ಹೌದಾ? ಅವ್ನ್ ಮನೇಲಿಲ್ದಲೇ ಇರೋ ಟೈಮ್ ನೋಡ್ಕೊಂಡು ಅವಳನ್ನ ಮನೆಯಿಂದ ಆಚೆ ಓಡಿಸ್ಬಿಟ್ರಾ? ಅದು ರಾಘವೇಂದ್ರ ಯಾವ ರೀತಿ ಬದಲಾಗಿದ್ದಾನೆ, ಅವ್ನು ಯಾವ ರೀತಿ ಬಂದು ವಾರ್ ಮಾಡಿ ಹೋಗಿದ್ದಾನೆ ಅಂತ ಗೊತ್ತಲ್ವಾ ನೀ? ಇಂಥದ್ರಲ್ಲಿ ನಾವ್ ಹೇಗೆ ಪಲ್ಲವಿನ ಮನೆ ಬಿಟ್ಟು ಓಡ್ಸಕ್ಕಾಗತ್ತೆ ಹೇಳು? ಹೌದೌದು, ನೀವ್ ಹೇಳ್ತಾ ಇರೋದು ಕರೆಕ್ಟ್. ಹಾಗೆಲ್ಲ ಅವಳನ್ನ ಮನೆಯಿಂದ ಆಚೆ ಕಳ್ಸಕ್ ಆಗಲ್ಲ. ಅದ್ ಸರಿ, ಇವಾಗ ಯಾಕೆ ಕಳ್ಸಿದ್ರಿ? ಅದು ದೇವಸ್ಥಾನಕ್ ಹೋಗ್ಬೇಕು ಅಂತ ಅವ್ರಮ್ಮ ಫೋನ್ ಮಾಡಿದ್ರು. ಹೇಗಿದ್ರು ಮಿಥುನ್ ಮನೇಲಿ ಇರ್ಲಿಲ್ಲ ಅಲ್ವಾ, ಅವ್ನ್ ಬರೋವರ್ಗೂ ಅವಳು ಅಲ್ಲೇ ಇರ್ಲಿ ಅಂತ ನಾವೇ ಕಳ್ಸ್ಕೊಟ್ವಿ. ಹೋದವಳು ಬರ್ಲಿಲ್ಲ ಅಂದ್ರೆ ಅವಳಿಗೆ ಒಳ್ಳೇದು. ಒಂದ್ ವೇಳೆ ವಾಪಸ್ ಬಂದ್ಲು ಅನ್ಕೊಳ್ಳಿ, ಅವಳಿಗೆ ನರ್ಕ ತೋರ್ಸ್ಬಿಡ್ತೀನಿ. ಈ ಹಳೆ ಕಾಲದಲ್ಲಿ ಅತ್ತೆ ಮಾವ ನಾದ್ನೀರು ಸೊಸೆಗ್ ಟಾರ್ಚರ್ ಕೊಡ್ತಾರೆ ಅಂತ ನೋಡ್ತಿದ್ವಲ್ಲ, ಆ ರೀತಿ ಅವಳಿಗೆ ಟಾರ್ಚರ್ ಕೊಡೋಣ. ಇವಳಿಲ್ಲಿ ನೋವು ಅನ್ಭವಿಸೋದನ್ನ ನೋಡಿ ಅವನಲ್ಲಿ ನೆಮ್ಮದಿ ಕಳ್ಕೊಂಡು ಸಂಕಟ ಪಡ್ಬೇಕು. ಅಲ್ಲ ಮಗಳೇ, ಅದನ್ನೆಲ್ಲ ಹೇಗ್ ಮಾಡೋದಕ್ಕಾಗತ್ತೆ? ಮಾಡ್ಬೇಕು ಅಪ್ಪ. ಅವನ್ ಆ ರೀತಿ ಬದ್ಲಾಗಿದ್ದಾನೆ ಅಂದ್ಮೇಲೆ ನಾವ್ಗಳು ಈ ರೀತಿ ಬದಲಾಗ್ಬೇಕು. ನಾವ್ ಕೊಡೋ ಟಾರ್ಚರ್ಗೆ ಅವನ್ಗೆ ಅವಳ ತವ್ರ ಮನೆಯವ್ರಿಗೆ ಕರಳು ಕ್ಯೂಚ್ಬೇಕು. ತಂಗಿ ಗೋಳಾಟ ಕೇಳಿ ಅಣ್ಣ ವಿಲವಿಲ ಅಂತ ಒದ್ದಾಡ್ಬೇಕು. ನೋಡೋ ನೋಡೋ ಎಷ್ಟು ಚೆನ್ನಾಗಿದೆ. ನಿನ್ನಲ್ಲಿ ಆದ ಒಂದೇ ಒಂದು ಬದಲಾವಣೆ ಯಾವ ಮಟ್ಟಕ್ಕೆ ತಗೊಂಡು ಬಂದು ನಿಲ್ಸಿದೆ ನೋಡು. ಆದ್ರೆ ಈ ಬದಲಾವಣೆ ಮೊದ್ಲೇ ಆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ ಕಣೋ. ನೋಡಪ್ಪ, ಕೆಲವೊಂದು ವಿಷಯಗಳಲ್ಲಿ ಸಾಮ ಭೇದ ಎಲ್ಲದನ್ನು ಬಳಸ್ಬೇಕು. ಯಾವಾಗ ಯಾವ್ದನ್ನು ಕೇಳಲ್ವೋ ಅವಾಗ ದಂಡಾನ್ ಬಳಸ್ಬೇಕು. ನೋಡು ರಾಘು, ಈ ವಿಷಯನ ಯಾವ ರೀತಿ ನಿಭಾಯಿಸಬೇಕು ಆ ರೀತಿ ನಿಭಾಯಿಸಿ ಪಲ್ಲವಿ ಜೀವನಕ್ಕೆ ಸುಖಾಂತಿ ಹಾಡಿ ಅವಳ ಜೀವನದ ಅಮೃತ ಗಳಿಗೆಗೆ ಕಾರಣ ಆಗ್ಬಿಟ್ಟೆ ಕಣೋ. ಮದುವೆ ಆಗಿ ಇಷ್ಟು ದಿನ ಆದ್ರೂ ಅವ್ರ ಸಂಸಾರ ಶುರು ಆಗದೆ ಇರೋದಕ್ಕೆ ಕಾರಣ ನಾನೇ ಅಲ್ವಾ ದೊಡ್ಡಪ್ಪ? ಇವಾಗ ಎಲ್ಲ ಸರಿ ಹೋಗಿ ಒಳ್ಳೇದಾಗ್ತಿರೋ ಟೈಮಲ್ಲಿ ಮುಗಿದೋಗಿರೋ ಕೆಟ್ಟದ್ರ ಬಗ್ಗೆ ಯಾಕಪ್ಪ ಮಾತು? ಬಿಟಾಕೋ, ಈಗ ಸಂತೋಷವಾಗಿರೋ ಟೈಮು. ಹೌದು ದೊಡ್ಡಪ್ಪ, ನಮ್ಮನೆ ಮಗಳು ಜೀವನ ಚೆನ್ನಾಗಿರುತ್ತೆ ಅನ್ನೋದು, ಅವಳು ಖುಷಿಯಾಗಿರ್ತಾಳೆ ಅನ್ನೋದನ್ನ ನೋಡಕ್ಕೆ ತುಂಬಾ ಸಂತೋಷ ಆಗುತ್ತೆ. ನೋಡು ರಾಘು, ಇವರಿಬ್ಬರು ಸಂಸಾರ ಶುರು ಆಯ್ತು ಅಂತೇಳಿ ನನ್ನ ಜವಾಬ್ದಾರಿ ಮುಗಿದೋಯ್ತು ಅಂತ ಫ್ರೀ ಆಗಿದ್ದು ಬಿಡಬೇಡ. ಬೇಗ ಜಾನ್ಸಿ ಮತ್ತೆ ನಿನ್ನ ಸಂಸಾರ ಶುರು ಆಗೋದಕ್ಕೆ ನಮಗೂ ಈ ತರ ಮಾಡೋದಕ್ಕೆ ಅವಕಾಶ ಮಾಡ್ಕೊಡಪ್ಪ. ಏನೇ ಆಗ್ಬೇಕು ಅಂದ್ರೂ ಕಾಲ ಕೂಡ್ ಬರ್ಬೇಕಲ್ವ ದೊಡ್ಡಪ್ಪ? ಅದ್ ಸರಿ ಕಣಪ್ಪ, ಆದ್ರೂ ಪ್ರಯತ್ನ ಅನ್ನೋದು ಇರ್ಬೇಕಲ್ವಾ? ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮಗೂ ಮೊಮ್ಮಗನ್ ನೋಡ್ಬೇಕು, ಮೊಮ್ಮಗು ಜೊತೆ ಆಟ ಆಡ್ಬೇಕು ಅಂತ ಆಸೆ ಇರಲ್ವೇನಪ್ಪ? ಅದಕ್ಕೇನಂತೆ, ನಮ್ ಪಲ್ಲವಿ ಮಗು ಬರುತ್ತಲ್ಲ? ಬರುತ್ತಪ್ಪ, ಬಂದ್ರೆ ಅವ್ರ ಮನೆಗೆ ಹೋಗುತ್ತಲ್ಲ, ಅವ್ರ ತಾತ ಅಜ್ಜಿ ಆಟ ಆಡಿಸ್ತಾರೆ, ನಾವಿಲ್ಲಿ ಏನ್ ಆಟ ಆಡ್ಸೋಣ? ನಿಮ್ಮ ಆಸೆನೂ ನೆರವೇರುತ್ತೆ ಬಿಡಿ ದೊಡ್ಡಪ್ಪ. ನೆರವೇರುತ್ತೆ ಅಲ್ಲ ಅಣ್ಣ, ನೆರವೇರ್ಲೇಬೇಕು. ನಮಗೂ ನಿನ್ ಮಗು ಕೈಯಲ್ಲಿ ಮುದ್ದಾಗಿ ಅತ್ತೆ ಅತ್ತೆ ಅಂತ ಕರೆಸ್ಕೋಬೇಕು ಅಂತ ತುಂಬಾ ಆಸೆ ಇದೆ ಗೊತ್ತಾ? ಆ ತರ ಕರೆಸ್ಕೊಳ್ಳೋದ್ರಲ್ಲಿ ಏನೋ ಖುಷಿ. ನೋಡ್ದ್ಯಾ ರಾಘು, ನೀನು ಲೇಟ್ ಮಾಡಿದ್ರೆ ಅವಳಿಗೆ ಲೈನ್ ಕ್ಲಿಯರ್ ಆಗೋದು ಕಷ್ಟ ಆಗುತ್ತೆ ಅಂತೇಳಿ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾಳೆ. ದೊಡ್ಡಪ್ಪ ದೊಡ್ಡಪ್ಪ, ಅದು ನನ್ನ ಜವಾಬ್ದಾರಿ. ನನ್ನ ತಂಗಿಗೆ ಒಂದೊಳ್ಳೆ ಸಂಬಂಧ ನೋಡಿ ಮದ್ವೆ ಮಾಡಿ ಖುಷಿಯಾಗಿರೋ ತರ ಮಾಡ್ತೀನಿ. ಅಣ್ಣ, ನೀನ್ ಇವಾಗ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನೀನ್ ನನ್ನನ್ನ ಕಷ್ಟಪಟ್ಟು ಓದಿಸ್ತಾ ಇರೋದು ಮದ್ವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗೋದಕ್ಕಲ್ಲ. ಹಾಗಂತೇಳಿ ಮದುವೆ ಆಗದೇನೆ ಇರೋಕ್ಕಾಗುತ್ತೇನಮ್ಮ? ಆಗ್ತೀನಿ ದೊಡ್ಡಪ್ಪ, ಆದ್ರೆ ಮೊದ್ಲು ನನ್ನ ಗುರಿನ ಮುಟ್ಬೇಕು. ಅಣ್ಣನ ಬಲಕ್ಕೆ ಶ್ರಮ ಸಿಗ್ಬೇಕು. ಅದಕ್ಕೆ ನಾನು ಓದ್ತೀನಿ ದೊಡ್ಡಪ್ಪ. ಓದು ಸಂಗೀತ, ನೀನ್ ಚೆನ್ನಾಗಿ ಓದ್ಬೇಕು. ಅದೇನೇ ಕಷ್ಟ, ಅದೆಂತದೇ ಕಷ್ಟ ಬರ್ಲಿ, ನಾನು ನಿನ್ನ ಓದಿಸ್ತೇನೆ. ಅಂದಾಗೆ ಓದೋ ವಿಷಯ ಅಂದಾಗ ನನಗೆ ನೆನಪಾಯ್ತು, ಫೀಸ್ ಕಟ್ಟಕ್ಕೆ ನಿಂಗೆ ನಾಳೆನೇ ಲಾಸ್ಟ್ ಡೇಟ್ ಅಲ್ವಾ? ಹೌದಣ್ಣ, ಆದ್ರೆ ಫೈನ್ ಜೊತೆ ಕಟ್ಟೋದಕ್ಕೆ ನಾಡಿದ್ದು ಕೂಡ ಟೈಮ್ ಇದೆ. ಸುಮ್ನೆ ಫೈನ್ ಯಾಕೆ ಕಟ್ಟಬೇಕು? ಇವಾಗ ದುಡ್ಡೆಲ್ಲ ಅರೇಂಜ್ ಆಗಿದೆ. ನೀನ್ ನಾಳೆ ಹೋಗ್ತಾ ದುಡ್ಡು ತಗೊಂಡೋಗಿ ಕಟ್ಬಿಡು. ಸರಿ ಅಣ್ಣ. ರಾಘು, ಈ ಸ್ವೀಟು ಹಣ್ಣು ಸ್ವಲ್ಪ ಕಡಿಮೆ ಇಡ್ರು. ಯಾಕೆ ದೊಡ್ಡಪ್ಪ? ಯಾಕಂದ್ರೆ ಅಲ್ಲ, ಇಟ್ಟೋರ್ ಮನ್ಸಿಗೆ ಬೇಜಾರಾಗಬಾರ್ದು ಅಂತೇಳಿ ಅದನ್ನೇ ತಿಂತ ಕೂತ್ಕೊಂಡ್ರೆ ಆಗ್ಬೇಕಾಗಿರೋ ಕೆಲಸನ ಮರ್ತು ಬಿಡ್ತಾರೇನೋ ಅಂತ.
ದೊಡ್ಡಪ್ಪ ತಮಾಷೆ ಹೇಳ್ಬೇಕಲ್ಲ. ಅರ್ಶನ ಶಾಸ್ತ್ರ ಡ್ರೆಸ್ ಅಲ್ಲಿ ನಿಂತವ್ನು ಯಾರದು?